ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವಾಗಲೂ ಏನಾದರೊಂದು ರಗಳೆಯನ್ನು ಮಾಡ್ತಾನೆ ಇರ್ತದೆ. ಈ ಸಲ ಸ್ವತಃ ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ಅವರು ಒಂದು ದೊಡ್ಡ ಗದ್ದಲ ಮಾಡಿಬಿಟ್ಟಿದ್ದಾರೆ. ತಮ್ಮ ಮಗಳಾದಂಥ ಸುಮಾ ಶಿವಶಂಕರಪ್ಪ ಸಾವ್ಕಾರ್ ಅವರನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಅವರು ಸೆಲೆಕ್ಷನ್ ಆಗುವಂಗೆ ನೋಡ್ಕೊಂಡಿದ್ದಾರೆ. 3B ಒಳಗೆ ಆದಾಯ ಬರೀ 40,000 ತೋರಿಸಿದ್ದಾರೆ. ಅವ್ರದ್ದು ತೋರಿಸಿ ಅವ್ರು ಸೆಲೆಕ್ಷನ್ ಆಗುವಂಗೆ ಉಳಿದು ಏನೇನು ಮಾಡಿದಾರ ಸೇರಿಸಿದ್ದಾರೆ. ಇವತ್ತು ಇದು ದೊಡ್ಡ ಗದ್ದು ಹಿಡಿದದ. ಇವತ್ತು ಇದು KPSCಗೇನು ನುಂಗಲಾರ್ತುತ್ತ ಆಗ್ಯದ. KPSC ಅಂತ ಸರ್ಕಾರಕ್ಕೆ ನುಂಗಲಾರ್ತುತ್ತ, ಯಾಕಂದ್ರೆ ಅದು ಹೆಸರು ಸರಿಯಾಗಿಲ್ಲ. ಈಗ ನೋಡ್ರಿ, ಸ್ವತಃ ಅಧ್ಯಕ್ಷನ ಮಗಳು ಸೆಲೆಕ್ಷನ್ ಆಗಿದ್ದಾರೆ, ಅದು ಗೊತ್ತಾಗ್ಯದ. ಅದರಲ್ಲಿ 3B ಕೇವಲ 40,000 ರೂಪಾಯಿ ಇನ್ಕಮ್ ತೋರಿಸಿದ್ದಾರೆ. 40,000 ಅವ್ರದ್ದು. ಇನ್ನೇನು ಗದ್ದಲ ಮಾಡಿದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಇದನ್ನು ಮಾಡಿದವ್ರು ಇನ್ನುಳಿದ ಗದ್ದಲ ಮಾಡಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಭಾಳಷ್ಟು ಪ್ರಯತ್ನ ಮಾಡಿ ತೊಗೊಂಡು ಬಂದಿದ್ದಾರೆ. ಇಂಥ ಭಾಳಷ್ಟು ಘಟನೆಗಳು 1, 2, 3, 4 ಎಣಿಸಲಿಕ್ಕೆ ಅಸಾಧ್ಯ ಆದಂಥದ್ದು ಈ KPSC ಮಾಡ್ತಾನೆ ಇರ್ತದೆ. ಮಾಡೋದು, ಸಿಕ್ಕಾಕೊಳ್ಳೋದು, ವಿಶ್ವಾಸ ಕಳ್ಕೊಳ್ಳೋದು, KPSC ಮೇಲೆ ವಿಶ್ವಾಸ ಹೋಗೋದೇ ಇವತ್ತು. ಹೀಗಾಗಿ ಈ ಸಲದ ಎಕ್ಸಾಮ್ಗಳನ್ನು KEA ಮೂಲಕ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವಾಗ ಅದಕ್ಕೆ ಗ್ರಹಣ ಬಿಡಿತಿದ್ದು ಗೊತ್ತಿಲ್ಲ. ಬಟ್ ಈ KPSC ಮಾತ್ರ ಸುಧಾರಣೆ ಆಗಲೇಬೇಕಾಗ್ಯದ. ಇದೇ ರೀತಿ ಮುಂದುವರೆದ್ರೆ ಈ KPSC ಯಾಕೆ ಬೇಕು ನಮಗೆ? ಇದ್ರ ಅವಶ್ಯಕತೆ ಐತಿನ ಇದಕ್ಕೆ? ಯಾಕಂದ್ರೆ ಈ ಬಾಡಿ ಬೇಕಾ, ಅಧ್ಯಕ್ಷ ಉಪಾಧ್ಯಕ್ಷ ಅದು ಇಂಥದ್ದು ಬೇಕಾಯಿತು. ಈ ರಾಜಕಾರಣಿಗಳು ಒಳಗೆ ಹೊಕ್ಕೊಂಡು ಇದನ್ನು ಹೊರಸಳಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಪರ್ಸೆಂಟೇಜ್ ತಮ್ಮ ರಾಜಕೀಯ ಜೀವನಕ್ಕೆ ದುಡ್ಡಿಗಾಗಿ ಬಾಯಿ ತೆರೆಯುವಂಥ ಜನ. ಇವ್ರ ಕೈಯಲ್ಲಿ ಸಿಕ್ಕೊಂಡು KPSC ಮತ್ತು ಅಧಿಕಾರಶಾಹಿಗಳು ಏನ್ರಿ, ನಮ್ಮ ಅಧಿಕಾರಿಗಳು ಹೆಂಗಿದ್ದಾರಪ್ಪ, ನಾವು ಆರಾಮಿದ್ರೆ ಸಾಕಪ್ಪ, ಜಗತ್ತು ಹಾಳಾಗಿ ಹೋಗಲದು, ನಮಗೇನಂದ್ರೆ ಅವಶ್ಯಕತೆ ಇಲ್ಲ. ನಾವು ಆರಾಮಿದ್ದೀರೋ, ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, IAS ಮಾಡ್ತಾ ಇದ್ದಾರೆ, KS ಮಾಡ್ತಾ ಇದ್ದಾರೆ, MBBS ಮಾಡ್ತಾ ಇದ್ದಾರೆ, BE ಮಾಡ್ತಾ ಇದ್ದಾರೆ, ಮತ್ತೇನೋ ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ಬೇಕಾದ್ರೆ ನಾವು ಅದು ಕೊಡ್ತೀವಿ, ಅಮೇರಿಕಕ್ಕೆ ಕಳಿಸ್ತೀವಿ, ಎಲ್ಲಕ್ಕೆ ಕಳಿಸ್ತೀವಿ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ KPSC ಇದು ಭ್ರಷ್ಟರ ಸಂತೆ ಅಷ್ಟಲ್ಲ, ಸಂಘ ಅನ್ನಬಾರದಕ್ಕೆ ಸಂತೆನೇ ಇದು. ಸಂತಿಗೆ ಮತ್ತೆ ಹೆಚ್ಚಿನ ನೋಡ್ರಿ, ಏನು ಕರಿತಾರೋ ಗೊತ್ತಿಲ್ಲ. ಇವತ್ತು ಹಸಕ್ಕೆ ಹಾಕಿಕೊಂಡು ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಆಯೋಗ ಅದಕ್ಕೆ ನಿರ್ಣಯ ತೊಗೊಂಡದ. ಅದು ಪ್ರಶ್ನಾರ್ಹದವ. ಎಷ್ಟು ಮಟ್ಟಿಗೆ ಇವೆಲ್ಲ ಅಪ್ಲೈ ಆಗ್ತವೆ ಗೊತ್ತಿಲ್ಲ. ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ತಕ್ಷಣ ರಾಜೀನಾಮೆ ನೀಡಬೇಕು. ಯಾಕೆ ರಾಜೀನಾಮೆ ಯಾಕೆ ನೀಡಬೇಕು? ಈಗ ಶಿಕ್ಷಕ ಆಗಬಾರ್ದು. ಈಗ ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿಯ ಜೀವನವನ್ನು ಕಸ್ಕೊಂಡಿದ್ದಾರೆ ಇವತ್ತು ಅವರು. ಅದು ಕೊಲೆಗೆ ಸಮಾನ. ಅದು ಯಾಕಪ್ಪ ಇವ್ರು ದೊಡ್ಡ ಶಿಕ್ಷೆ ಆಗಬಾರ್ದು? ರಾಜೀನಾಮೆ ತೊಗೊಂಡು ಸಾಕ? ಅಲ್ಲಿ ನೋಡಿ, ಧರ್ಮೇಂದ್ರ ಪ್ರಧಾನ 18-20 ಜನ ಪಾಪ ಸೂಸೈಡ್ ಮಾಡಿಕೊಂಡ್ರು. ಅವ್ರು ರಾಜೀನಾಮೆ ಕೊಟ್ಟರು ಸಾಕದು. ಯಾಕೆ ರಾಜೀನಾಮೆ? ಶಿಕ್ಷಕ ಆಗಬಾರ್ದು. ಇದಕ್ಕೆಲ್ಲ ಕಾರ್ಯಕರ್ತರು ಯಾರು? ಇದು ಎಲ್ಲಿವರೆಗೆ ಆಗುವುದಿಲ್ಲೋ, ಕಠೋರವಾದ ಶಿಕ್ಷೆ ಆಗುವುದಿಲ್ಲೋ, ಇಡೀ ಒಂದು ಇದ್ರಿ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ ಇವರು. KPSC ಪ್ರಾಮಾಣಿಕವಾಗಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಾಮಾಣಿಕ ಸಂಸ್ಥೆಯಾಗಿ ಉಳಿಬೇಕಾಗಿತ್ತು. ಇವತ್ತು ಯಾರಿಂದನೂ ಬಟ್ ಮಾಡಿಸ್ಕೊಳ್ದಂಗೆ ಇರಬೇಕಾಗಿತ್ತು. ಆದರೆ ಇವತ್ತೆಲ್ಲ 10 ಬಟ್ ಅದಕ್ಕೆ ಇದ್ದಾವೆ. ಭ್ರಷ್ಟದಪ್ಪ, ಇದು ಭ್ರಷ್ಟದಂತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಇವ್ರಿಗೆ ಶಿಕ್ಷೆ ಹಾಕಬಾರ್ದು. ಅದು ಕಠೋರತನ ಶಿಕ್ಷೆ ರೀ. ಒಂದು ಸಣ್ಣ ಕೊಲೆ ಮಾಡಿರಿ, ಬೇಕಾದ್ರೆ ಮಾಡ್ತೀರಿ. ಇದೊಂದು ಲೈಫ್ ಹಾಳು ಮಾಡಿದ್ರಿ. ಎಷ್ಟೋ ವಿದ್ಯಾರ್ಥಿಗಳು ಕನಸ್ಕೊಂಡಿರ್ತಾರೆ, ಸಮೀಪದಲ್ಲಿ ಬಂದಿರ್ತಾರೆ. ಅದರಲ್ಲೂ ಒಂದಂತೂ ನಿಶ್ಚಿತನ, ಯಾರೋ ಒಬ್ಬ ಯೋಗ್ಯರ ಹಕ್ಕನ್ನು ಕಸ್ಕೊಂಡು ಕೊಟ್ಟಿದ್ದಾರೆ ಈಕೆಗೆ, ಈ ಹುಡುಗಿಗೆ, ಸುಮಾ ಅವ್ರಿಗೆ. ಕಾರಣ ಅವರಪ್ಪ ಅಧ್ಯಕ್ಷ ಅಂತೇಳಿ. ಇನ್ನೂ ದೊಡ್ಡದು ಕೊಡ್ತಿದ್ರೇನೋ, ಅದ್ರಲ್ಲಿ KSL ಹೈಯೆಸ್ಟ್ AC ಮಾಡ್ತಿದ್ರೇನೋ, ಅಷ್ಟು ಆ ಪ್ರಮಾಣದಲ್ಲಿ ತಂದು ಜೋಡಿಸೋಕ್ಕೆ ಆಗಿಲ್ಲ, ಅದು ಬಿಟ್ಟಿದ್ದಾರೆ ಕಾಣ್ತದೆ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಏನಪ್ಪ, ಈ KPSCಯಲ್ಲಿ ರಾಜಕಾರಣಿಗಳು ಏನು ಕೆಲಸ ಅಂತ. ಅದೇ ಕಾಲಕ್ಕೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿರೋ ಅಧಿಕಾರಿಗಳಲ್ಲಿದೆಲ್ಲ ಪ್ರಾಮಾಣಿಕತೆಗಳು ಸಾಕಷ್ಟು ಲಿಸ್ಟ್ ಹುಡುಕ್ತಿದ್ರೆ ಗೊತ್ತಾಗೇ ಆಗ್ತದೆ. ಏನು ಅದರಲ್ಲಿ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಒಬ್ಬ ಅಧಿಕಾರಿಯ ಪೇಮೆಂಟ್ ಎಷ್ಟದ, ಅವ್ನು ಎಷ್ಟು ಗಳಿಸಿದಾನೆ, ಆಸ್ತಿ ಎಷ್ಟೈತೆ ನೋಡಿದ್ರೆ ಗೊತ್ತಾಗದ ಭ್ರಷ್ಟ ಅದಾವ ಇಲ್ಲೋ ಅಂತೇಳಿ. ಯಾಕೆ ಮತ್ತೊಂದು ಸೋರ್ಸಲ್ಲಿ ಇರೋದಿಲ್ಲ ಅವನಿಗೆ. ಒಕ್ಕಲ್ತನದಲ್ಲಿ ಆದ ಮೇಲೆ ಲಾಭ ಬರ್ತದನ.
ಒಕ್ಕಲ್ತನ ಅಂತ ಈ ದೇಶದ ಅತ್ಯಂತ ನುಕ್ಸಾನ್ ಇದ್ದಂಥ ಉದ್ಯೋಗ ಯಾವುದ್ರಿಂದ ಅದು ಒಕ್ಕಲ್ತನ. ಯಾಕಂದ್ರೆ 1 ಟನ್ ಕಬ್ಬಿಗೆ 4,000 ಖರ್ಚು ಮಾಡಿ 3,300 ರೂಪಾಯಿ ತೊಗೋತಾನಂತಪ್ಪ ಅಂದ್ರೆ ಪ್ರತಿ ಟನ್ನಿಗೆ 1,200 ರೂಪಾಯಿ ಲಾಸ್ ಮಾಡ್ಕೊಂಡು ಜಗತ್ತಿನ ಯಾವ ಕೆಲಸ ಮಾಡಿದ್ರೆ ಅವ್ರು ರೈತನ ಮತ್ತಾರಲ್ಲ. ಹಂಗೆ ಇಲ್ಲೇ ಇವ್ರಿಗೆ ಏನು ಕಡಿಮೆ ಅದ್ರಿ. ಈ ಅಧ್ಯಕ್ಷಗೆ ರಾಜಕೀಯ ಜನ ಯಾಕೆ ಬೇಕಾಗ್ಯಾರ ಅಧ್ಯಕ್ಷ ಆಯ್ತು? ಇವೆಲ್ಲ ರಾಜಕೀಯ ಅಧ್ಯಕ್ಷ ಬೇಡ, ಇದು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಏನು ಕೊಡುವಂಥದ್ದು. ಯೋಗ್ಯರು ಯಾರ್ದಾರಪ್ಪ ಜಸ್ಟ್ ನೋಡಿ ಗೊತ್ತಾಗಿದೆ ಎಷ್ಟು ಆಸ್ತಿ ಇತ್ತು ಇವ್ರದ್ದು, ಪೇಮೆಂಟ್ ಎಷ್ಟು ಏನು ಟ್ಯಾಲಿ ಆಗ್ತದೆ ನೋಡಿ ಪ್ರಾಮಾಣಿಕ ಆಯ್ಕೆ ಮಾಡಿ ಸೇರಿಸೋದ್ರಲ್ಲೇ. ಯಾಕಂದ್ರೆ ಈ ರಾಜ್ಯದ ಪ್ರತಿಭಾವಂತ ವಿದ್ಯಾರ್ಥಿಗಳು, ಪ್ರಾಮಾಣಿಕ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ಬೇಕಾಗ್ಯದ. ಪ್ರತಿಭಾವಂತ ಜೊತೆಗೆ ಅವ್ರಿಗೆ ಪ್ರಾಮಾಣಿಕ ಅವ್ರು ದುಡಿದಕ್ಕೆ ಯಶಸ್ಸು ಸಿಕ್ಕರೆ ಅವ್ರು ಪ್ರಾಮಾಣಿಕವಾಗಿ ಇರ್ತಾರೆ ರೀ. ದುಡ್ಡು ಕೊಟ್ಟು ಒಳಗೋದ್ರೆ ಏನು ಮಾಡೋರು? ಕತ್ರಿ ಹಾಕೊಂಡು ಕೂತೇ ಬಿಡ್ತಾರೆ. 2 ಬಡ್ಡೆ ಕತ್ರಿ ಕೂತ್ಬಿಡು. ಮತ್ತು ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿಬಿಟ್ಟದೆ ಇದು. ಇವತ್ತಿಂಥ ಈ ಶಿವಶಂಕರಪ್ಪ ಸಾವ್ಕಾರ್ ಅಂತ ಅಧ್ಯಕ್ಷರು, ಅವರ ಸದಸ್ಯರು ಇವರೆಲ್ಲೂ ಏನೇನು ಮತ್ತೆ ಗದ್ದೆಗಿತ್ತು ಇಲ್ಲಂತಾರೆ. ಈಗ ಏನೋ ಇವ್ರದ್ದೊಬ್ಬರದ್ದು ಹೊರಗೆ ಬಂದದ. ಇನ್ನೂ ಉಳಿದವ್ರು ಎಷ್ಟು ಮಂದಿ ಇದು. ಪ್ರತಿ ವರ್ಷವೂ ಪಾಪ ಅನೇಕ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗ್ತಾರೆ, KT ಹೋಗ್ತಾರೆ, ಮತ್ತೆಲ್ಲ ಹೋಗ್ತಾರೆ. ಕಡಿಕ ಶೂನ್ಯ ಸಂಪಾದನೆ, ಬಡದಾಡೋಷ್ಟೇ ಕೆಲಸ ಇವೆಲ್ಲ ನಿರಂತರ ನಡೀತಾ ಬಂದವ. ಅದಕ್ಕೆ ಅವ್ನು ಬರೀ ರಾಜೀನಾಮೆ ಎಲ್ಲ ಶಿಕ್ಷೆ ಆಗಬೇಕು. ಅಭ್ಯರ್ಥಿ ಸುಮಾರು ಸಲ್ಲಿಸಿರೋ 3B ಮೀಸಲಾತಿ ತಿರಸ್ಕರಿಸ್ಬೇಕು. ಮೀಸಲಾತಿ ತಿರಸ್ಕರಿಸೋದಲ್ಲ, ಇದು ತಪ್ಪು ಮಾಡಿದಕ್ಕೆ ಅವ ಹುಡುಗಿರು ಶಿಕ್ಷೆ ಆಗಬೇಕು. ಒಟ್ಟೆ ಇನ್ನೊಮ್ಮೆ ಎಕ್ಸಾಮ್ ಕೊಡ್ಬಾರ್ದಪ್ಪ ಅಲ್ಲಿ ಅಂತೇಳಿ. ಅಭ್ಯರ್ಥಿ ಸುಳ್ಳು ಆದಾಯ ಪ್ರಮಾಣ ಪತ್ರ ಪಡೆಯಲು ಸಹಕರಿಸಿದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಯಾರು ಇದು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಆ ಹುಡುಗಿಗೆ, ಆ ಅಭ್ಯರ್ಥಿಗೆ, ಅವ್ರಿಗೂ ಅವ್ರೂ ಅವ್ರ ಮೇಲೆ ಅಪರಾಧಕ್ಕೆ ಒಂದು ಏನು ಕ್ರಿಮಿನಲ್ ಕೇಸು ಹಾಕಬೇಕು. ಈ ಹುಡುಗಿ ಮೇಲೆ ಹಾಕಬೇಕು. ಒಬ್ಬರೇ ಯಾಕೆ 2 ಕುಡಿದ್ರೆ ಚಪ್ಪಾಳೆ ಆಗ್ತದೆ. ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ. ದುಡ್ಡು ಕೊಟ್ಟವಗೂ ಶಿಕ್ಷೆ ಆಗಬೇಕು, ತೆಗೆದುಕೊಂಡವಗೂ ಆಗಬೇಕು. ಇದು ಕೊಟ್ಟವ್ರಿಗೆ ಮೊದಲು ಹೆಚ್ಚಿನ ಶಿಕ್ಷೆ ಆಗಬೇಕು. ಆನಂತರ ಅಭ್ಯರ್ಥಿಯನ್ನು ಅನರ್ಹಗೊಳಿಸಬೇಕು. ಅನರ್ಹ ಆಗೇ ಆಯ್ತು. ಈಗಾಗಲೇ ಅನರ್ಹ ಇದ್ದಾರೆ, ಅವ್ರು ಉಳಿಸೋದು ಪ್ರಶ್ನೆ ಇಲ್ಲ. ಪಾಪ ಬೇಡ್ತಾ ಇದ್ದಾರೆ, ಅಡ್ಡಿಯಿಲ್ಲ. ಆಯೋಗದಿಂದ ನಡೆಸುವ ಯಾವುದೇ ನೇಮಕಾತಿಯಲ್ಲಿ ಭಾಗವಹಿಸದಂತೆ ಶಾಶ್ವತವಾಗಿ ನಿರ್ಬಂಧಿಸಬೇಕು. ನೇಮಕಾತಿ ವಿಷಯದಲ್ಲಿ ಭಾಗವಹಿಸಿದಾಗ ಯಾರು? ಈ ನಮ್ಮ ಶಿವಶಂಕರಪ್ಪ ಸಾವ್ಕಾರ್. ಇವ್ರು ಎಂಟ್ರಿ ಕೊಡಬಾರ್ದು ಇವ್ರಿಗೆ, ಇಂಥವ್ರಿಗೆ. ಇವರೊಬ್ಬರ ಮತ್ತೆ ಯಾರಿದ್ರು ಅವ್ರನ್ನೂ ಹಾಕಿರ್ತಕ್ಕಂಥದ್ದು ಕಿತ್ತು ಹೋಗದೆ ಬಿಡೋದನ್ನು. ಆಯೋಗದ ಕಾರ್ಯ ಸುಗಮವಾಗಿ ನಡೆಯಲು ಮೊದಲನೇ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು. ಹಿರಿಯ ಮತ್ತು ಪ್ರಾಮಾಣಿಕ ಬರೀ ಹಿರಿಯರಿದ್ರೆ ಅಷ್ಟೇ ಅಲ್ಲ, ಹಿರಿಯರಲ್ಲಿ ಭ್ರಷ್ಟ ಇರಬಾರ್ದು ಅಂತಿಲ್ಲ, ಪ್ರಾಮಾಣಿಕರು ಇರಬೇಕಲ್ಲೇ. ಹೌದಪ್ಪ, ಯೋಗ್ಯನ ಹುಡುಕುವಂಥ ಪ್ರಾಮಾಣಿಕರು ಅವನು ತಂದು ನೇಮಿಸ್ರಿ. ಮುಂದೆ ಆಯೋಗದ ಕಾರ್ಯದರ್ಶಿ ವಿವರವಾದ ವರದಿಯನ್ನು ತಕ್ಷಣ ಸರ್ಕಾರಕ್ಕೆ ನೀಡಬೇಕು. ಏನು ಸುಗಮವಾಗಿ ನಡೆಯೋದು ಹಿರಿಯರನ್ನು ತೊಗೊಳ್ಳೋದು ಅಷ್ಟೇ ಅಲ್ಲ, ಪ್ರಾಮಾಣಿಕ ತೊಗೊಳ್ರಿ. ಮತ್ತು ಏನು ನಡೆಯೋದು ಸರ್ಕಾರ ತಿಳಿಸ್ತದೆ. ಸರ್ಕಾರ ತಿಳಿಸೋದ್ರ ಅರ್ಥ ಏನಪ್ಪ ಅಂತಂದ್ರೆ ಸರ್ಕಾರ ಈ ಆ್ಯಕ್ಷನ್ ತೊಗೊಳ್ಳಿ ಅವ್ರ ಮೇಲಂತ. ಈ ಒಂದು ಶಿವಶಂಕರಪ್ಪ ಸಾವ್ಕಾರ್ ಅಂತ ಈ ವ್ಯಕ್ತಿಗಳಿಗೆ ಮತ್ತು ಇವತ್ತು ತಮ್ಮ ಮಗಳನ್ನ ಆಯ್ಕೆ ಮಾಡುವಲ್ಲಿ ಏನು ಮಾಡಿದ್ದಾರೆ ಗದ್ರ, ಅದು ಮಾಡೋದಕ್ಕೆ ಕಾರಣಕರ್ತದ ಅವ್ರು ಎಲ್ಲರೂ ಶಿಕ್ಷೆ ಆಯ್ತಂದ್ರೆ ಮುಂಬರುವ ದಿನಗಳಲ್ಲಿ ಇಂಥ ಕೆಲಸ ಮಾಡೋದು ಅನಿಸ್ತಾರಂತ ಯಾರಾದರೂ. ಆದರೂ ಶಿಕ್ಷೆ ಕೊಟ್ಟರು ಪರಿಹಾರ ಆಗ್ತಿದ್ರು ಸುಳ್ಳು. ಆಮದು ಬೇರೆ ಅದೊಂದು ಪ್ರಯತ್ನ ಆ ದಿಶೆಯಲ್ಲೇ. ಈ ಇನ್ನೊಂದೇನಪ್ಪ ಅಂದರೆ ಸುಧಾರಣೆಗಾಗಿ ಏನೋ RV ದೇಶಪಾಂಡೆ ಅವ್ರದ್ದೇನೋ ನೇಮಿಸಿದ್ದಾರೆ. ಈ ಏನಪ್ಪ ಅಂತಂದ್ರೆ ಸರ್ವೆಗಾಗಿ ಈ ಒಂದು ನಿರುದ್ಯೋಗಗಳದ್ದು. ಅದೇ ಕಾಲಕ್ಕೆ ಇದು ಒಂದು ಏನಪ್ಪ ಅಂದ್ರೆ ಆಯೋಗ ತಿದ್ದುಗೂ ಅವ್ರ ನೇತೃತ್ವದಲ್ಲಿ ಒಂದು ಇದನ್ನು ಮಾಡಿದ್ದಾರೆ, ಒಂದು ಸಮಿತಿ ಮಾಡಿದ್ದಾರೆ. ಅದು ಇವೆಲ್ಲನೂ ಗಮನದಲ್ಲಿಟ್ಟುಕೊಂಡು ಈ ಅಧ್ಯಕ್ಷಗಳು ಏನು ರಾಜಕೀಯ ಜನ ಇದ್ದಾರಲ್ಲ ಮೊದಲು ಅವ್ರನ್ನ ತೆಗೆದಾಕಬೇಕು. ಜೊತೆಗೆ ಪ್ರತಿ ವರ್ಷವೂ ಯೋಗ್ಯ ಪ್ರಾಮಾಣಿಕರನ್ನು ಆಯ್ಕೆ ಸಮಿತಿಯಲ್ಲಿ ತಂದು ನಿಲ್ಲಿಸಬೇಕು. ಮತ್ತು ಇದೇ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆ ಸಹ ಲೀಕ್ ಆಗದಂಗೆ ನೋಡ್ಕೊಳ್ಳೋದು ಅವ್ರ ಕೆಲಸ ಆಗಬೇಕು. ಅಂದಾಗ ಮಾತ್ರ ಪ್ರಾಮಾಣಿಕರಿಗೆ ಯೋಗ್ಯರಿಗೆ ಅವಕಾಶ ಆಗ್ತದೆ. ಆಗ ಈ ದೇಶದ ವ್ಯವಸ್ಥೆ ಬದಲಾಗ್ತದೆ, ನಾಡಿನ ವ್ಯವಸ್ಥೆ ಬದಲಾಗ್ತದೆ. ಇಲ್ಲಾಂದ್ರೆ ಇದೇ ರೀತಿನ ಇವತ್ತು ಅವ್ನು ಹೊರಗೆ ಇವ್ರು ಬರೀ ಹೊರಗೆ ಹಾಕಂದ್ರಲ್ಲ, ಇವ್ರು ಶಿಕ್ಷೆ ಆಗ್ಬೇಕು. ಇವ್ರಿಗೆ ಬರೀ ಹೊರಗೆ ಹಾಕೋದಲ್ಲ, ರಾಜ್ಯಮಿತ್ರನ ಬಿಡುವಂಗಿಲ್ಲ ಇವ್ರನ್ನೆಲ್ಲ. ಯಾಕಂದರೆ ಇವರು ನಿಜವಾಗಿಯೂ ಇಲ್ಲೇ ಪ್ರತಿಭಾವಂತರಿಗೆ, ಯೋಗ್ಯ ವಿದ್ಯಾರ್ಥಿಗಳಿಗೆ ಇವರೆಲ್ಲರೂ ಏನು ಮಾಡಿದಾರಪ್ಪ ಅಂದ್ರೆ ಸಾಮೂಹಿಕ ಕೊಲೆ ಮಾಡಿದಂಗೆ ಮಾಡಿದ್ದಾರೆ. ಇಂಥ ಒಂದು ಹತ್ಯೆ ಮಾಡುವಂಥ ಜನರನ್ನು, ಒಂದು ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿಗಳ ಬದುಕನ್ನು ಕಸಿಯುವಂಥ ಈ ಜನರನ್ನು ಯಾವುದೇ ಶಿಕ್ಷೆ ಕೊಟ್ಟರು ಕಡಿಮೆನ. ಈ ದಿಶೆಯಲ್ಲೇ ಒಂದು ಚಿಂತನೆ ಚಿಂತನೆ ಅಲ್ಲ, ಆ್ಯಕ್ಷನ್ ಆದಷ್ಟು ಭಾಳ ಉತ್ತಮ. ಈ ಶಿವಶಂಕರಪ್ಪ ಸಾವ್ಕಾರ್ ಅಂತ ಮತ್ತೆ ಯಾರಿದ್ದಾರೆ ಹುಡುಕಿ ತೆಗೆಯೋದು, ಅವನ್ನೆಲ್ಲ ಮನೆಗೆ ಕಳಿಸೋದು ಅಷ್ಟಲ್ಲ, ಅವ್ರ ಶಿಕ್ಷಣ ಆಗಬೇಕು. ಅವ್ರು ಇನ್ನೂ ಎಷ್ಟು ಗಳಿಸಿದಾರ, ಅವ್ರ ಮೂಲ ಆಸ್ತಿ ಅಷ್ಟು, ಈ ಅಧಿಕಾರಕ್ಕೆ ಬಂದಾಗ ಏನೇನು ಮಾಡಿದ್ದಾರೆ ಅನ್ನುವ ಈ ಹಗರಣಗಳ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷಣ ಆಗುವಂಥ ವ್ಯವಸ್ಥೆ ಆಗ್ತದ್ರೆ ಇಂಥ ಒಂದು ಮೇಲಿನ ಆಗುತ್ತಿರುವಂಥ ಏನೋ ಇದಕ್ಕೆ ನೀವೇನಂತೀರಿ ಅಪರಾಧ ಕ್ರಿಯೆಗಳು ನಿಲ್ಲಬಹುದು ಅನ್ನೋ ಒಂದು ದೂರದ ಆಸೆ
ಯಾಕಂದ್ರೆ ತುಡುಗರಿಗೆ ಎಷ್ಟು ಸುಲಭವಾಗಿ ಏನು ಮಾಡಿದ್ರು ಅವ್ರು ಬಿಡೋದಿಲ್ಲ ಅನ್ನೋದು ಗೊತ್ತದ. ಬಟ್ ಪ್ರಯತ್ನ ಮಾತ್ರ ನಾವು ಮಾಡ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಅವ್ರು ಬಿಡೋದಿಲ್ಲ ಅಂದ್ಬಿಟ್ಟು ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗೋದಿಲ್ಲ. ಆದಷ್ಟು ಕಂಟ್ರೋಲಲ್ಲಿ ಇರ್ತದೆ. ಉಳಿದವ್ರು ಭಯ ಪಡ್ತಾರೆ. ಒಬ್ಬ ಕ್ರಿಮಿನಲ್ ಆದವಂತೆ ಕ್ರಿಮಿನಲ್ ಕೆಲಸ ಮಾಡ್ತಿರ್ತಾನೆ, ಆದ್ರೂ ಯಾಕೆ ಆಗಬಾರ್ದು ಅನ್ನೋ ದೂರದಾಸೆ. ಏನೂ ಇರಲಿ, ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕಾರ್ ಮತ್ತು ಸುಮಾ ಶಿವಶಂಕರಪ್ಪ ಸಾವ್ಕಾರ್ ಇಬ್ಬರಿಗೂ ಶಿಕ್ಷೆ ಆಗುವಂಥ ಆಯ್ತಂದ್ರೆ ಉಳಿದವ್ರಿಗೆ ಭಯ ಮೂಡ್ತದೆ ಈ ಕೆಲಸ, ಇಂಥ ಕೆಲಸ ಮಾಡೋರಿಗೆ ಅಂತ ಅನ್ನೋದು ಏನು ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.